ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸೌತ್ ಕೊರಿಯಾದಲ್ಲಿ ಫಸ್ಟ್ ಸ್ನೋಫಾಲ್ ಆಗಿತ್ತು. ಅದನ್ನು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸಂಡೇ ಅಂದರೆ 13ನೇ ತಾರೀಕು ಈ ವಿಂಟರ್ ಒಳಗೆ ಫಸ್ಟ್ ಸ್ನೋಫಾಲ್ ಸೌತ್ ಕೊರಿಯಾದಾಗ ಆಗಿತ್ತು. ಆವತ್ತಿನ ಟೆಂಪ್ರೇಚರ್ -2 ಇತ್ತು. ಅರ್ಲಿ ಮಾರ್ನಿಂಗ್ ಫುಲ್ ಸ್ನೋಫಾಲ್ ಆಗಿತ್ತು. 11 o'clock ಮತ್ತೆ ಸ್ನೋಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ಗಿಡದ ಮೇಲೆ, ಕಾರ್ ಮೇಲೆ ಹೇಗೆ ಸ್ನೋ ಎಲ್ಲ ಬಿದ್ದಿದೆ. ಸೌತ್ ಕೊರಿಯಾದಾಗ ವಿಂಟರ್ ಸ್ಟಾರ್ಟ್ ಆಗೋದಂದ್ರೆ ನವಂಬರ್ ಎಂಡ್ಲಿಂದ ಮಾರ್ಚ್ ಎಂಡ್ವರೆಗೂ ಇರುತ್ತೆ. ಆದರೆ ಈ ಸ್ನೋಫಾಲ್ ಹೆಚ್ಚಾಗಿ ಆಗೋದಂದ್ರೆ ಡಿಸೆಂಬರ್, ಜನವರಿ, ಫೆಬ್ರವರಿ ಮಂತ್ ಒಳಗೆ ಆಗುತ್ತೆ. ಸ್ನೋಫಾಲು ಆಗೋದು ಯಾವಾಗ ಆಗುತ್ತೆ ಅಂದ್ರೆ ಮೈನಸ್ ಟೆಂಪ್ರೇಚರಲ್ಲಿ ಹೋದಾಗ ಸ್ನೋಫಾಲ್ ಆಗುತ್ತೆ. ಇದು -2 ಟೆಂಪ್ರೇಚರ್ ಇದ್ದಾಗ ಸ್ನೋಫಾಲ್ ಆಗಿತ್ತು. ಸ್ನೋಫಾಲ್ ಆದಮೇಲೆ ಮತ್ತೆ ವೆದರು ಚೇಂಜ್ ಆಗುತ್ತೆ, ಅಂದರೆ ಸನ್ನಿ ಮೂಡ್ ಆಗುತ್ತೆ. ಟೆಂಪ್ರೇಚರ್ ಪಾಸಿಟಿವ್ ಅಲ್ಲಿ ಬರುತ್ತೆ, 0, 1 ಎಲ್ಲ ಬರುತ್ತೆ. ಆವಾಗ ಅದು ಸ್ನೋ ಎಲ್ಲ ಕರಗತ್ತೆ. ಇವಾಗ ಕೊರಿಯಾದಾಗಂತೂ ಚಳಿ ಅಂದರೆ ಚಳಿ, ಫುಲ್ ಚಳಿ ಇರುತ್ತೆ. ಡೇ ಟೈಮ್ ಒಳಗನ ಟೆಂಪ್ರೇಚರ್ -3, -4ವರೆಗೂ ಇರುತ್ತೆ. ಮತ್ತು ನೈಟ್ ಅಂತೂ -8ಲಿಂದ -13ವರೆಗೂ ಟೆಂಪ್ರೇಚರ್ ಇರುತ್ತೆ. ಚಳಿ ತುಂಬ ಇರುತ್ತೆ ಇಲ್ಲಿ. ನಾನು ನಮ್ಮ ಮನೆ ಹತ್ರ ಇರೋ ಪಾರ್ಕಿಗೆ ಹೋಗ್ತಾ ಇದ್ದೇನೆ. ಸ್ನೋಫಾಲ್ ವ್ಯೂ ನೋಡಿ ಎಂಜಾಯ್ ಮಾಡಿ. ವಿಂಟರ್ ಟೈಮಲ್ಲಿ ಈ ಸೌತ್ ಕೊರಿಯಾದಾಗ ಗಿಡ ಎಲ್ಲ ಹೇಗಿರ್ತಾವೆ ನೋಡಿ, ಎಲ್ಲ ಪೂರ್ತಿ ಒಣಗಿ ಹೋಗ್ಬಿಟ್ಟಿರುತ್ತೆ. ಪಾರ್ಕಲ್ಲೆಲ್ಲ ಗಿಡಗಳೆಲ್ಲ ಒಣಗಿ ಬಿಡುತ್ತೆ ಈ ವಿಂಟರ್ ಟೈಮಲ್ಲಿ. ಫ್ರೆಂಡ್ಸ್, ಸ್ನೋಫಾಲ್ ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಅದೇ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಂತೂ ತುಂಬ ಖುಷಿ ಅನಿಸುತ್ತೆ. ಫೋಟೋ ತೆಗೆಸ್ಕೊಳ್ಳಿಕ್ಕೂ ಚೆನ್ನಾಗಿ ಅನಿಸುತ್ತೆ. ಆದರೆ ತುಂಬ ಸ್ನೋಫಾಲ್ ಆದಾಗ ವಾಕ್ ಮಾಡುವಾಗ ನಾವು ಫುಲ್ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಕಾಲು ಜರಿಯುತ್ತೆ, ಅಂದರೆ ಸ್ಕಿಡ್ ಆಗುತ್ತೆ. ಸ್ನೋಫಾಲ್ ಆದಾಗ ಈ ಸ್ನೋ ಈಗ ವೈಟ್ ಕಲರ್ ಕಾಣ್ತಾ ಇದೆಯಲ್ಲ, ಆವಾಗ ಡ್ರೈ ಇದ್ದಾಗ ವಾಕ್ ಮಾಡಲಿಕ್ಕೆ ಅಷ್ಟೊಂದು ತೊಂದರೆ ಆಗಲ್ಲ. ಅದೇ ಅದು ಕರಗಲಿಕ್ಕೆ ಸ್ಟಾರ್ಟ್ ಆದಾಗ, ಅಂದರೆ ಈ ಥರ ಮೆಲ್ಟ್ ಆಗ್ತಾ ಇದೆ ಅಂದರೆ ಟ್ರಾನ್ಸ್ಪರೆಂಟ್ ಕಲರ್ ಇದ್ದಾಗ, ಆವಾಗ ನೋಡಿ ಟ್ರಾನ್ಸ್ಪರೆಂಟ್ ಕಲರ್ ಆಗ್ತಾ ಇದೆಯಲ್ಲ, ಆವಾಗ ವಾಕ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಫುಲ್ ಕಾಲು ಸ್ಕಿಡ್ ಆಗ್ತಾ ಇರುತ್ತೆ. ಆವಾಗ ಕೇರ್ಫುಲ್ಲಾಗಿ ವಾಕ್ ಮಾಡಬೇಕು. ಪಾರ್ಕ್ನಲ್ಲಿ ಎಲ್ಲ ಕಡೆನೂ ಫುಲ್ ಸ್ನೋ ಆಗಿದೆ ನೋಡಿ.
ಸ್ನೋಫಾಲ್ ಆದಾಗ ಇಲ್ಲಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಅದೇ ಸ್ನೋಲಿಂದ ಸ್ನೋಮ್ಯಾನ್ನ ಮಾಡ್ತಾರೆ. ಪಾರ್ಕ್ನಲ್ಲಿ ಮಕ್ಕಳೆಲ್ಲರೂ ಸೇರಿ ಸ್ನೋಮ್ಯಾನ್ನ ಮಾಡಿದ್ರು. ಮಕ್ಕಳದ್ದು ಕ್ರಿಯೇಟಿವಿಟಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ. ಆ ಸ್ನೋ ಎಲ್ಲ ಕರಗಿದೆ, ಆದರೆ ಚೆನ್ನಾಗಿ ಕಾಣ್ತಾ ಇದೆ ಸ್ನೋಮ್ಯಾನ್ ಅಲ್ವಾ. ಸ್ನೋಫಾಲ್ ಆದಾಗ ಆ ಸ್ನೋನ ತಗೊಂಡು ರೌಂಡ್ ಮಾಡಿ ಈ ರೀತಿ ಒಬ್ರಿಗೊಬ್ರು ಒಗೆದು ಆಟ ಆಡ್ತಾರೆ. ನಮ್ಮ ಆರ್ಯ ಮಾತ್ರ ಫುಲ್ ಸೀರಿಯಸ್ ಆಗಿ ನೋಡ್ತಾ ಇದ್ದಾನೆ. ನಮ್ಮ ಆರ್ಯಗೆ ಸ್ನೋಫಾಲು ಸ್ನೋ ಅದೆಲ್ಲ ನೋಡೋದಕ್ಕಿಂತ ಅವನಿಗೆ ಪಾರ್ಕಲ್ಲಿ ಈ ಸೀಸಾನ ಆಡಬೇಕು ಅಂತ ವೇಟ್ ಮಾಡ್ತಾ ಇದ್ದಾನೆ. ಆರ್ಯಾಗ ಈ ಸ್ನೋಕ್ಕಿಂತ ಈ ಸೀಸಾ ಆಡೋದೇ ಫುಲ್ ಇಂಟ್ರೆಸ್ಟ್ ಅವನಿಗೆ. ಇದು ಅವನ ಫೇವ್ರೆಟ್ ಗೇಮು, ಫುಲ್ ಎಂಜಾಯ್ ಮಾಡ್ತಾನೆ. ಸಂಡೇ ಮಾರ್ನಿಂಗ್ ಈವ್ನಿಂಗ್ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಈವ್ನಿಂಗ್ 3:30 4 o'clock ಸ್ನೋ ಕರಗಿ ಫುಲ್ ಕ್ಲಿಯರ್ ಆಗಿಬಿಟ್ಟಿತ್ತು ನೋಡಿ. ಫ್ರೈಡೇ ಶುಕ್ರವಾರ ಮತ್ತೊಮ್ಮೆ ಸ್ನೋಫಾಲ್ ಆಗಿತ್ತು. ಇಲ್ಲಿ 18ನೇ ತಾರೀಕು ಇನ್ನೇಮ್ ಕೊರಿಯಾದಾಗ ಮತ್ತೊಮ್ಮೆ ಸ್ನೋಫಾಲ್ ಆಯಿತು. ಈ ಸಲ ಅವತ್ತು ಸಂಡೇಕ್ಕಿಂತ ತುಂಬ ಜಾಸ್ತಿ ಸ್ನೋಫಾಲ್ ಆಗಿದೆ ನೋಡಿ. ಎಲ್ಲ ಕಡೆ ಸ್ನೋ ಹೇಗೆ ಬಿದ್ದಿದೆ ನೋಡಿ. ಕಾರ್ ಮೇಲೆ, ರೋಡ್ ಮೇಲೆ ಎಲ್ಲ ಎಷ್ಟು ಸ್ನೋಫಾಲ್ ಆಗಿಬಿಟ್ಟಿದೆ ನೋಡಿ. ರಾತ್ರಿ ಎಲ್ಲ ಇದು ಸ್ನೋಫಾಲ್ ಆಗಿದೆ. ನಾನು ನಮ್ಮ ಮನೆ ಮೇಲಿಂದನೇ ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ನೋಡೋದ್ರಲ್ಲಿ ಫುಲ್ ಸ್ನೋ ಆಗಿತ್ತು. ಆದರೆ ಆಗಲೇ ಎಲ್ಲ ರೋಡೆಲ್ಲ ಹೇಗೆ ಕ್ಲಿಯರ್ ಮಾಡಿಬಿಟ್ಟಿರ್ತಾರೆ ನೋಡಿ. ಇಲ್ಲಿ ಫುಲ್ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ವೆಹಿಕಲ್ಲು, ಕಾರು ಎಲ್ಲ ಹೋಗಬೇಕು ಅಂತಂತೇಳಿ ರೋಡೆಲ್ಲ ಫುಲ್ ಕ್ಲಿಯರ್ ಮಾಡಿಬಿಟ್ಟಿರ್ತಾರೆ. ಆ ಸ್ನೋ ಮೆಲ್ಟ್ ಆಗಲಿ ಅಂದರೆ ಸ್ನೋ ಕರಗಲಿ ಅಂಥೇಳಿ ಸ್ನೋ ಮೇಲೆಲ್ಲ ಸಾಲ್ಟ್ ಹಾಕ್ತಾರೆ. ಅಂದರೆ ಆದಷ್ಟು ಬೇಗ ಅದು ಸ್ನೋ ಕರಗತ್ತೆ ಅಂತಂಥೇಳಿ ಇಲ್ಲೆಲ್ಲ ರೋಡ್ ಮೇಲೆಲ್ಲ ಸಾಲ್ಟನ್ನು ಹಾಕ್ತಾರೆ. ಇದು ನಮ್ಮ ಮನೆ ಎದುರಿಗೆ ಇರೋ ಹೋಮ್ ಪ್ಲೇಸ್ ಅಂತ ಮಾಲ್. ಪಾರ್ಕಿಂಗ್ ಏರಿಯಾ ನೋಡಿ ಎಲ್ಲ ಫುಲ್ಲು ಸ್ನೋ ಆಗಿಬಿಟ್ಟಿದೆ. ಕೇವಲ 4 ದಿನದಲ್ಲಿ ಕೊರಿಯಾದಾಗ ಮತ್ತೊಮ್ಮೆ ಸ್ನೋಫಾಲ್ ಆಗಿದೆ. ಸಂಡೇಕ್ಕಿಂತ ಫ್ರೈಡೇ ಸ್ನೋಫಾಲ್ ತುಂಬ ಹೆವಿಯಾಗಿತ್ತು. ಅದರಲ್ಲಿ ನೋಡಿ ಜನ ಹೇಗೆ ವಾಕಿಂಗ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಸ್ಕಿಡ್ ಆಗ್ತಾ ಇರತ್ತೆ, ಕೇರ್ಫುಲ್ಲಾಗಿ ವಾಕ್ ಮಾಡಬೇಕು. ಇಲ್ಲಿ ವಿಂಟರ್ನಲ್ಲಿ ಈ ರೀತಿ ಜರ್ಕಿನ್ನು, ಗ್ಲೌಸು, ಕ್ಯಾಪು ಎಲ್ಲ ಹಾಕ್ಕೊಂಡು ಫುಲ್ ಪ್ಯಾಕ್ ಆಗಿ ಹೊರಗಡೆ ಹೋಗಬೇಕು. ಗ್ಲೌಸ್ ಏನಾದರೂ ಮರೆತರೂ ಕೈ ಅಂತೂ ಫುಲ್ ಫ್ರೀಸ್ ಆಗಿಬಿಡುತ್ತೆ, ಅಷ್ಟೊಂದು ಚಳಿ ಇರುತ್ತೆ ಇಲ್ಲಿ. ಮಕ್ಕಳ ಜೊತೆ ಆಟ ಆಡುವಾಗ ನಾವು ಮಕ್ಕಳ ಥರನೇ ಆಟ ಆಡಿದರೆ ಅವರು ಫುಲ್ ಎಂಜಾಯ್ ಮಾಡ್ತಾರೆ. ನಾವು ಅವ್ರಿಗಿಂತ ಜಾಸ್ತಿ ಎಂಜಾಯ್ ಮಾಡ್ತೀವಿ. ನಿಮ್ಮ ಮಕ್ಕಳು ಖುಷಿಯಾಗಿರ್ತಾರೆ ಅಂದರೆ ನೀವು ಏನಾದರೂ ಮಾಡಿ, ಯಾರು ಏನು ಅನ್ಕೋತಾರಪ್ಪ ನಾವು ಆಟ ಆಡಿದರೆ ಅನ್ಕೋಬೇಡಿ. ನಿಮ್ಮ ಮಗು ನಕ್ಕರೆ ನೀವು ನಗ್ತಾ ಇರ್ತೀರ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯ ಹೇಗಿತ್ತು ಅಂತ ತಿಳಿಸಿ. ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡೋದು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಗ್ತಾ ಇರಿ. ನಾವು ಸಿಗ್ತೇವೆ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.